ಆಯ್ತಪ್ಪ, ಮಾತನಾಡಿದರೆ ಎಲ್ಲ ಚುನಾವಣೆಗೆ ಹೋಗೋಣ ಅಂತ ಹೇಳಿದ್ದಾರೆ ಸರ್. ನೋಡಪ್ಪ, ಇಷ್ಟೇ ಡಿ ಕೆ ಸುರೇಶ್ ಅಂತ ಹೇಳಿದ್ರಿ ನೀವು. ಡಿ ಕೆ ಸುರೇಶ್ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದಂತ MP ನಲ್ಲಿ ಪ್ರಥಮ. ಯಾಕೆ ಸೋಲಿಸಿದ್ರು ಇವ್ರು? ಸ್ವಾಮಿಗಳೆಲ್ಲ ಸೇರಿ ಸೋಲಿಸಿದ್ರಲ್ವಾ? ಸ್ವಾಮಿಗಳು ಯಾರು ಸೃಷ್ಟಿ? ದೇವೇಗೌಡರು ಸೃಷ್ಟಿ ಅಲ್ವಾ? ಅವರು ಬಾಲಗಂಗಾಧರ ಸ್ವಾಮಿಗಳಿಗೆ ಅವ್ರದ್ದು ವ್ಯತ್ಯಾಸ ಬಂದಾಗ ಇವರು ಮಠ ಮಾಡಿ ಇವ್ರನ್ನ ಸ್ವಾಮಿ ಮಾಡಿದ್ದು ದೇವೇಗೌಡರು, ಹೌದಾ ಅಲ್ವಾ? ದೇಶಕ್ಕೆ ಗೊತ್ತದು. ಅದರಿಂದ ಸುರೇಶ್ ಸೋಲಿಗೆ ಯಾರು ಕಾರಣ? ಇವರೆಲ್ಲ ಈ ಸ್ವಾಮಿಗಳು ಸೇರ್ ಕಾರಣ. ಆಯ್ತು, CM ಅಶೋಕ್ ಮಾಡಲಿ. ನಾನು ನೋಡ್ರಿ, ಮುಂದೆ BJP ಬಂದರೆ ಅವ್ರು ತೀರ್ಮಾನ ಮಾಡ್ತಾರೆ. ಅಶೋಕ್ ಮಾಡ್ತಾರೆ, ಇನ್ನೊಬ್ಬರು ಮಾಡ್ತಾರೆ, ಅದು ಅವ್ರ ಪಾರ್ಟಿ, ಅವ್ರ ಹೈಕಮಾಂಡ್. ಹಂಗೆ ನಮ್ಮಲ್ಲಿ ಯಾರು CM ಮಾಡಬೇಕು ಅನ್ನೋದು ನಮ್ಮ ಶಾಸಕರುಗಳು ಮತ್ತೆ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿದ್ರು. ಸ್ವಾಮಿಗಳೆಲ್ಲ ಹೇಳ್ದಂಗೆಲ್ಲ ಆಗಲೇ ಯಾರು ಹೇಳೋದು? ಅಶೋಕ್ ಹೇಳಿದ್ದು. ಆಯ್ತಪ್ಪ, ನಡೀಲಿ, ಆಯ್ತಪ್ಪ. ಮಾತನಾಡಿದರೆ ಎಲ್ಲ ಚುನಾವಣೆಗೆ ಹೋಗೋಣ ಅಂತ ಹೇಳಿದ್ದಾರೆ ಸರ್. ನೋಡಪ್ಪ, ಇಷ್ಟೇ ಡಿ ಕೆ ಸುರೇಶ್ ಅಂತ ಹೇಳಿದ್ರಿ ನೀವು. ಡಿ ಕೆ ಸುರೇಶ್ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದಂತ MP ನಲ್ಲಿ ಪ್ರಥಮ. ಯಾಕೆ ಸೋಲಿಸಿದ್ರು ಇವ್ರು? ಸ್ವಾಮಿಗಳೆಲ್ಲ ಸೇರಿ ಸೋಲಿಸಿದ್ರಲ್ವಾ? ಸ್ವಾಮಿಗಳು ಯಾರು ಸೃಷ್ಟಿ? ದೇವೇಗೌಡರು ಸೃಷ್ಟಿ ಅಲ್ವಾ? ಅವರು ಬಾಲಗಂಗಾಧರ ಸ್ವಾಮಿಗಳಿಗೆ ಅವ್ರದ್ದು ವ್ಯತ್ಯಾಸ ಬಂದಾಗ ಇವರು ಮಠ ಮಾಡಿ ಇವ್ರನ್ನ ಸ್ವಾಮಿ ಮಾಡಿದ್ದು ದೇವೇಗೌಡರು, ಹೌದಾ ಅಲ್ವಾ? ದೇಶಕ್ಕೆ ಗೊತ್ತದು. ಅದರಿಂದ ಸುರೇಶ್ ಸೋಲಿಗೆ ಯಾರು ಕಾರಣ? ಇವರೆಲ್ಲ ಈ ಸ್ವಾಮಿಗಳು ಸೇರ್ ಕಾರಣ. ಆಯ್ತು, CM ಅಶೋಕ್ ಮಾಡಲಿ. ನಾನು ನೋಡ್ರಿ, ಮುಂದೆ BJP ಬಂದರೆ ಅವ್ರು ತೀರ್ಮಾನ ಮಾಡ್ತಾರೆ. ಅಶೋಕ್ ಮಾಡ್ತಾರೆ, ಇನ್ನೊಬ್ಬರು ಮಾಡ್ತಾರೆ, ಅದು ಅವ್ರ ಪಾರ್ಟಿ, ಅವ್ರ ಹೈಕಮಾಂಡ್. ಹಂಗೆ ನಮ್ಮಲ್ಲಿ ಯಾರು CM ಮಾಡಬೇಕು ಅನ್ನೋದು ನಮ್ಮ ಶಾಸಕರುಗಳು ಮತ್ತೆ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿದ್ರು. ಸ್ವಾಮಿಗಳೆಲ್ಲ ಹೇಳ್ದಂಗೆಲ್ಲ ಆಗಲೇ ಯಾರು ಹೇಳೋದು? ಅಶೋಕ್ ಹೇಳಿದ್ದು. ಆಯ್ತಪ್ಪ, ನಡೀಲಿ,